ಹಾಯ್ ಗುಡ್ ಈವ್ನಿಂಗ್ ಎವ್ರಿವನ್. ನಾನು ಕಾಸಿಮಪ್ಪ ಗುಂಜಳ್ಳಿ, ರಿಯಲ್ ಕೋಚಿಂಗ್ ಕ್ಲಾಸಸ್ ಸಿಂಧನೂರು ವತಿಯಿಂದ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಹಾಗೂ ಸ್ಪರ್ಧಾ ಮಿತ್ರರೇ, ಇವತ್ತಿನ ಒಂದು ಅವಧಿಯಲ್ಲಿ ಮಾರುಕಟ್ಟೆಯ ಸಮತೋಲನ ಎನ್ನುವಂಥ ಟಾಪಿಕ್ಕು ಈ ಒಂದು ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಚಾಪ್ಟ್ರು. ಇದಕ್ಕೆ ಸಂಬಂಧಪಟ್ಟಂತೆ ಸುಮಾರು 10 ಪ್ರಶ್ನೆಗಳನ್ನು ಇವತ್ತು ನಿಮ್ಮೊಂದಿಗೆ ಹಂಚ್ಕೊತಿದ್ದೀನಿ. ಮೊದಲನೇ ಪ್ರಶ್ನೆ ಏನಂತ ಹೇಳಿ ನಿಮಗೆ ಗೊತ್ತಿದೆ, ನೋಡ್ತಾ ಇದ್ದೀರಿ ನೀವೆಲ್ಲ. ಮೊದಲನೇ ಪ್ರಶ್ನೆ, ಮಾರುಕಟ್ಟೆಯ ಸಮತೋಲನ, ಭಾರಿ ಇಂಪಾರ್ಟೆಂಟ್. ಮಾರುಕಟ್ಟೆಯ ಸಮತೋಲನ ಎಂದರೇನು? ಒಟ್ಟು ಬೇಡಿಕೆಯ ಅಭಾವ, ಪೂರೈಕೆ ಹೆಚ್ಚಾಗಿರುವ ಸ್ಥಿತಿ ಅಲ್ವೇ ಅಲ್ಲ. ಬೇಡಿಕೆ ಮತ್ತು ಪೂರೈಕೆ ಸಮವಿರುವ ಬಿಂದುವು ಖರೀದಿದಾರರ ನಷ್ಟ. ನೋಡ್ರಿ ಎಷ್ಟು ಸುಲಭವಾಗಿದೆ ಪ್ರಶ್ನೆ. ಮಾರುಕಟ್ಟೆಯ ಸಮತೋಲನ ಅಂತ ಹೇಳಿದ್ರೆ ನಾವು ಎರಡನ್ನ ಇಕ್ವಿಲಿಬ್ರಿಯಂ ಮಾಡಬೇಕು, ಅಂದರೆ ಈಕ್ವಲ್ ಮಾಡಬೇಕು, ರೈಟ್. ಒಟ್ಟು ಬೇಡಿಕೆಯ ಅಭಾವ ಅಲ್ವೇ ಅಲ್ಲ, ಇದು ತಪ್ಪಾಗುತ್ತೆ. ಪೂರೈಕೆ ಹೆಚ್ಚಾಗಿರುವ ಸ್ಥಿತಿ ಇದೂ ಅಲ್ಲ. ಬೇಡಿಕೆ ಮತ್ತು ಪೂರೈಕೆ ಸಮವಿರುವ ಬಿಂದು ಏನಿದೆ ನೋಡ್ರಿ, ಆಪ್ಷನ್ ಸಿ, ಇದು ಸರಿಯಾದಂಥ ಉತ್ತರ. ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ, ಸಮತೋಲನ ಬೆಲೆ ಎಂದರೇನು? ಅಲ್ಲಿ ಏನು ಕೇಳಿದ್ರು ಒಂದೇ ಪ್ರಶ್ನೆಯಲ್ಲಿ, ಮಾರುಕಟ್ಟೆಯ ಸಮತೋಲನ ಎಂದರೇನು ಅಂತ ಕೇಳಿದ್ರು. ಇವಾಗ ಏನು ಕೇಳಕತ್ತಾರ, ಸಮತೋಲನ ಎಂದರೇನು, ವಾಟ್ ಈಸ್ ಈಕ್ವಾಲಿಟಿ? ಸರ್ಕಾರ ನಿಗದಿಪಡಿಸಿದ ಬೆಲೆ ಅದು ಸಮತೋಲನ? ಅತಿ ಕಡಿಮೆ ಬೆಲೆ ಇದಂತೂ ಅಲ್ವೇ ಅಲ್ಲ. ಸರ್ಕಾರ ನಿಗದಿಪಡಿಸಿದ ಬೆಲೆ ಬೇಡಿಕೆ ಮತ್ತು ಪೂರೈಕೆ ಸಮವಿರುವ ಬೆಲೆ, ಉತ್ಪಾದನಾ ವೆಚ್ಚ ಇದೂ ಅಲ್ಲ. ಸರಿಯಾದಂಥ ಉತ್ತರ ಯಾವುದಂತ ಹೇಳಿದ್ರೆ ಬೇಡಿಕೆ ಮತ್ತು ಪೂರೈಕೆ. ಬೇಡಿಕೆ ಅಂತ ಹೇಳಿದ್ರೆ ಮಾರುಕಟ್ಟೆಯಲ್ಲಿ ಆ ಒಂದು ವಸ್ತುವಿನ ಬಗ್ಗೆ ಅಷ್ಟೊಂದು ಬೇಡಿಕೆ ಇರಬೇಕು, ಅವರು ಕೂಡ ಅದೇ ಪ್ರಮಾಣದಲ್ಲಿ ಪೂರೈಕೆ ಮಾಡ್ತಾನೆ ಇರಬೇಕು, ಪೂರೈಸ್ತಾನೆ ಇರಬೇಕು. ಯಾರು ಖರೀದಿ ತಗೊಂಡು ಮಾರ್ತಾ ಇರ್ತಾರಲ್ಲ ಮಾರುಕಟ್ಟೆಯಲ್ಲಿ, ಅವರು ಕೂಡ ಅದೇ ಪ್ರಮಾಣದಲ್ಲಿ ಏನು ಮಾಡಬೇಕು, ಅವರು ಪೂರೈಕೆಯನ್ನು ಮಾಡ್ತಾ ಇರಬೇಕು ವಸ್ತುಗಳನ್ನು, ಸರಕುಗಳನ್ನು. ಅದು ಸರಿಯಾದ ಉತ್ತರ ಏನಂದರೆ ಸಮತೋಲನ ಬೆಲೆ ಅಂದರೆ ಬೇಡಿಕೆ ಮತ್ತು ಪೂರೈಕೆ ಸಮವಿರುವಂಥ ಬೆಲೆ, ಉತ್ತರ ಸಿ ಸರಿಯಾದಂಥ ಉತ್ತರ. ಮುಂದಿನ ಪ್ರಶ್ನೆಗೆ ಹೋಗೋಣ. ಮೂರನೇ ಪ್ರಶ್ನೆ, ಮಾರುಕಟ್ಟೆಯ ಸಮತೋಲನವು ಯಾವಾಗ ಸಾಧ್ಯ ಆಗುತ್ತಾ? ಮಾರುಕಟ್ಟೆಯ ಸಮತೋಲನ ಯಾವಾಗ ಸಾಧ್ಯ ಆಗುತ್ತಾ? ಬೇಡಿಕೆ ಈಸ್ ಗ್ರೇಟರ್ ದ್ಯಾನ್ ಪೂರೈಕೆ, ಅಂದ್ರೆ ಬೇಡಿಕೆ ಹೆಚ್ಚಿನ ಮಟ್ಟದಲ್ಲಿ ಇರಬೇಕು, ಪೂರೈಕೆ ಕಡಿಮೆ ಮಟ್ಟದಲ್ಲಿ. ಅಂದರೆ ಜನರ ಒಂದು ಬೇಡಿಕೆ ಅತ್ಯಂತ ಹೆಚ್ಚಾಗಿರಬೇಕು, ಅತಿ ಹೆಚ್ಚು ಪ್ರಮಾಣದಲ್ಲಿ ಬೇಡಿಕೆ ಇರಬೇಕಂತ, ಆದರೆ ಪೂರೈಕೆ ಮಾತ್ರ ಪೂರೈಸಿದ ಮಾತ್ರ ಕಡಿಮೆ ಇರಬೇಕಂತ. ಇದಂತೂ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಪೂರೈಕೆ ಗ್ರೇಟರ್ ದ್ಯಾನ್ ಬೇಡಿಕೆ ಅಂತ, ಪೂರೈಕೆ ಗ್ರೇಟರ್ ದ್ಯಾನ್ ಬೇಡಿಕೆ ಅಂದರೆ ಪೂರೈಕೆ ಜಾಸ್ತಿ ಪ್ರಮಾಣದಲ್ಲಿ ಅವರು ಪೂರೈಸ್ತಿದ್ದಾರೆ, ಅಂದರೆ ಪೂರೈಕೆ ಅಂತ ಹೇಳಿದ್ರೆ ಒದಗಿಸ್ತಾ ಇದ್ದಾರೆ. ಆದರೆ ಬೇಡಿಕೆ, ಜನರ ಬೇಡಿಕೆ ಮಾತ್ರ ಕಡಿಮೆ ಇದೆ ಅಂತ. ಜನರ ಬೇಡಿಕೆ ಕಡಿಮೆ ಇದೆ, ಅವರು ಪೂರೈಕೆ ಜಾಸ್ತಿ ಮಾಡಿದ್ರೆ ಅದು ಮಾರುಕಟ್ಟೆಯ ಸಮತೋಲನ ಅಲ್ವೇ ಅಲ್ಲ. ಬೇಡಿಕೆ ಈಕ್ವಲ್ ಟು ಪೂರೈಕೆ, ಬೇಡಿಕೆ, ಜನರ ಬೇಡಿಕೆ ಕೂಡ ಅಷ್ಟೇ ಇರಬೇಕು, ಅವರು ಬೇಕಾದಂಥ ಒಂದು ಸರಕು ಮತ್ತು ವಸ್ತುಗಳನ್ನು ಕೂಡ ಏನಂತಿರಲ್ಲ, ಅವರು ಕೂಡ ಅಷ್ಟೇ ಪ್ರಮಾಣದಲ್ಲಿ ಏನು ಮಾಡಬೇಕು, ಪೂರೈಸ್ತಿರಬೇಕು. ಎರಡೂ ಸಮ ಪ್ರಮಾಣದಲ್ಲಿ ಇರಬೇಕು. ಹಾಗಾಗಿ ಉತ್ತರ ಸಿ ಇದಕ್ಕೆ ಸಂಬಂಧಪಟ್ಟಂಥ ಆನ್ಸರ್ ಆಗಿರುತ್ತೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ನಾಲ್ಕನೇ ಪ್ರಶ್ನೆ, ಸಮತೋಲನದಿಂದ ಹೊರ ಹೋಗುವುದು ಯಾವ ಸ್ಥಿತಿಗೆ ಕಾರಣವಾಗುತ್ತದೆ? ಸಮತೋಲನದಿಂದ ಹೊರ ಹೋಗುವುದು ಯಾವ ಸ್ಥಿತಿಗೆ ಕಾರಣವಾಗುತ್ತೆ? ಅಂದರೆ ಸಮತೋಲನದಿಂದ ಅಂದರೆ ಈಕ್ವಿಲಿಬ್ರಿಯಂನಿಂದ ಬಿಟ್ಟು ಹೋದರೆ ಯಾವ ಸ್ಥಿತಿ ಉಂಟಾಗುತ್ತೆ ಅಂತ ಕೇಳಿದಾರೆ ಅವರು, ಕಾರಣ ಆಗುತ್ತದೆ. ಉತ್ಪಾದನಾ ಜಮಾವಾರ, ಬೆಲೆ ಸ್ಥಿರತೆ, ಬೆಲೆ ಇಳಿಕೆ, ಮಾರುಕಟ್ಟೆ ದುರ್ಬಲತೆ. ಯಾವುದು ಸರಿಯಾದಂಥ ಉತ್ತರ ನಾಲ್ಕನೇ ಪ್ರಶ್ನೆಗೆ? ಸಮತೋಲನದಿಂದ ಹೊರ ಹೋಗುವುದು ಯಾವ ಸ್ಥಿತಿಗೆ ಕಾರಣವಾಗುತ್ತೆ ಅಂತ ಹೇಳಿದ್ರೆ ಉತ್ಪಾದನಾ ಜಮಾ ಆಗುತ್ತೈತೆ. ಅದು ಏನಾಗುತ್ತದು? ಉತ್ಪಾದನಾ ಜಮಾ. ಸರಿಯಾದಂಥ ಉತ್ತರ ಇದೆ, ಆಪ್ಷನ್ ಎ,
ಉತ್ಪಾದನಾ ಜಮವಾರ ಆಗುತ್ತೆ. ಅದು ಸಮತೋಲನದಿಂದ ಏನು ಸಮತೋಲನ ಆಗ್ಲಿಕ್ಕೆ ಏನಂತಂದ್ರೆ ಉತ್ಪಾದನೆ ಜಮ ಆಗ್ತಾ ಇರ್ತದೆ ಅಷ್ಟೇ. ಅದು ಬಿಟ್ಟು ಬೆಲೆ ಸ್ಥಿರತೆ ಇರೋಂಗಿಲ್ಲ, ಬೇರೆ ಇಳಿಯೋಂಗಿಲ್ಲ, ಮಾರುಕಟ್ಟೆ ದುರ್ಬಲ ಕೂಡ ಆಗಂಗಿಲ್ಲ. ಅದ್ರ ಉತ್ಪನ್ನ ಮಾಡೋಂಥ ವಸ್ತುಗಳಿಂದ ಬಂದರೆ ಸ್ಟಾಕ್ ಆಗ್ತಾವೆ ಅವು. ಮುಂದಿನ ಪ್ರಶ್ನೆ 5ನೇ ಪ್ರಶ್ನೆ ನೋಡಿ. ಸಮತೋಲನದ ಪರಿಸ್ಥಿತಿಯಲ್ಲಿ ಉತ್ಪನ್ನದ ಉಳಿತಾಯ ಇರುತ್ತದೆ ಎಂಬುದು ಸತ್ಯವೇ ಅಂತ ಕೇಳೋರು. ಸಮತೋಲನದ ಪರಿಸ್ಥಿತಿಯಲ್ಲಿ, ಸಮತೋಲನ ಇರಬೇಕಾದ ಸ್ಥಿತಿಯಲ್ಲಿ ಉತ್ಪನ್ನದ ಉಳಿತಾಯ ಇರುತ್ತದೆ, ಉತ್ಪನ್ನದ ಉಳಿತಾಯ ಇರುತ್ತದೆ ಎಂಬುದು ಸತ್ಯವೇ? 5ನೇ ಪ್ರಶ್ನೆ. ಎಸ್ ನೋಡ್ರಿ, ಸಮತೋಲನ ಪರಿಸ್ಥಿತಿ ಅಂತ ಹೇಳಿದ್ರೆ ಉತ್ಪನ್ನದ ಉಳಿತಾಯ ಉಳಿಯೋಕ್ಕೆ ಸಾಧ್ಯ? ಉತ್ಪನ್ನದ ಉಳಿತಾಯ ಉಳಿಯೋಕ್ಕೆ ಸಾಧ್ಯನೇ ಇಲ್ಲ, ಅದು ಇಲ್ಲ. ಆಪ್ಷನ್ ಏನಿದು? ಇಲ್ಲ. ಎಸ್ 5ನೇ ಪ್ರಶ್ನೆ ಸರಿಯಾದ ಉತ್ತರ ಯಾವುದು ಅಂತ ಹೇಳಿದ್ರೆ ಬಿ ನೋಡ್ರಿ, ಇಲ್ಲವೇ ಇಲ್ಲ. ಮುಂದಿನ ಪ್ರಶ್ನೆಗೆ ಹೋಗೋಣ. 6ನೇ ಪ್ರಶ್ನೆ. ಸಮತೋಲನ ಬೆಲೆ ಏರಿಕೆಯಾಗಲು ಕಾರಣವಾದದ್ದೇನು? ಸಮತೋಲನ ಇರ್ತಕ್ಕಂಥ ಬೆಲೆ ಒಮ್ಮದ ಮೇಲೆ ಏರಿಕೆ ಆಗುತ್ತೆ ಅಂತಾರೆ, ಜಾಸ್ತಿ ಆಗುತ್ತೆ ಅಂತ ಹೇಳಿದ್ರೆ ಕಾರಣ ಏನಪ್ಪ ಅಂತ ಕೇಳಿದ್ರು ಅವರು. ಬೇಡಿಕೆ ಇಳಿಕೆ, ಪೂರೈಕೆ ಹೆಚ್ಚಳ, ಬೇಡಿಕೆ ಹೆಚ್ಚಳ, ಉತ್ಪಾದನೆ ವೆಚ್ಚ ಇಳಿಕೆ. 6ನೇ ಪ್ರಶ್ನೆಗೆ ಯಾವ್ದು ಸರಿಯಾದ ಉತ್ತರ ನೋಡ್ರಿ? ಸಮತೋಲನ ಬೆಲೆ ಏರಿಕೆಯಾಗಲು ಕಾರಣವಾದದ್ದೇನು ಅಂತ ಕೇಳಿದಾರೆ ಅವರು. ಸಮತೋಲನ ಇರ್ತಕ್ಕಂಥ ಬೆಲೆ ಏರಿಕೆ ಆಗಬೇಕಾದ್ರೆ ಕಾರಣ ಅಂತ ಹೇಳಿ ಬೇಡಿಕೆ ಹೆಚ್ಚಳ ಆಗುತ್ತಾ? ಎಸ್ ಸರಿಯಾದ ಉತ್ತರ ಯಾವುದು? ಬೇಡಿಕೆ ಏನಿರುತ್ತಲ್ಲ ಹೆಚ್ಚಳ ಆಗುತ್ತೆ, ಅವಾಗ ಏನಾಗುತ್ತೆ? ಸಮತೋಲನ ಬೆಲೆ ಏರಿಕೆ ಆಗುತ್ತೆ. ಪೂರೈಕೆ ಹೆಚ್ಚಳ ಅಲ್ಲ, ಪೂರೈಕೆ ಹೆಚ್ಚಳ ಆದರೆ ಸಮತೋಲನ ಬೆಲೆ ಏರಿಕೆ ಆಗಲ್ಲ. ಬೇಡಿಕೆ ಹೆಚ್ಚಿನ ಮಟ್ಟದಲ್ಲಿ ಇದ್ದಾಗ ಏನಾಗುತ್ತೆ? ಸಮತೋಲನ ಬೆಲೆ ಏರಿಕೆ ಆಗುತ್ತೆ. ಮುಂದಿನ ಪ್ರಶ್ನೆಗೆ ಹೋಗೋಣ. 7ನೇ ಪ್ರಶ್ನೆ ನೋಡ್ರಿ. ಪೂರೈಕೆ ಕಡಿಮೆ ಆದರೆ, ಎಸ್ ಭಾಳ ಸರಳವಾದಂಥ ಪ್ರಶ್ನೆ. ಪೂರೈಕೆ ಕಡಿಮೆಯಾದರೆ ಸಮತೋಲನ ಬೆಲೆ ಏನಾಗುತ್ತಪ್ಪ? ಪೂರೈಕೆ ಮಾಡೋದೇನಾದರೂ ಕಡಿಮೆ ಮಾಡಿದ್ರೆ ಸಮತೋಲನ ಬೆಲೆ ಏನಾಗುತ್ತೆ ಅಂತ ಕೇಳಿದಾರೆ ಅವರು. ಇಳಿಯುತ್ತದೆ, ಏರುತ್ತದೆ, ಬದಲಾಗುವುದಿಲ್ಲ, ನಷ್ಟವಾಗುತ್ತದೆ. ಸರಿಯಾದ ಉತ್ತರ ಯಾವುದು 7ನೇ ಪ್ರಶ್ನೆಗೆ? ಪೂರೈಕೆ ಮಾಡೋದೇನಾದರೂ ಕಡಿಮೆ ಮಾಡಿದ್ರೆ ಸಮತೋಲನ ಬೆಲೆ ಏನಾಗುತ್ತಾ? 7ನೇ ಪ್ರಶ್ನೆ. ಸಮತೋಲನ ಇರ್ತಕ್ಕಂಥ ಬೆಲೆ ಕೂಡ ಏನಾಗುತ್ತಾ? ಏರುತ್ತಿಲ್ಲಿ. ಪೂರೈಕೆ ಮಾಡೋದೇನಾದರೂ ಕಡಿಮೆ ಮಾಡಿದ್ರೆ ಸಮತೋಲನ ಬೆಲೆ ಏನಾಗುತ್ತಾ? ಏರುತ್ತಾ. ಎಸ್ 7ನೇ ಪ್ರಶ್ನೆಗೆ ಬಿ ಸರಿಯಾದಂಥ ಉತ್ತರ. ನೆಕ್ಸ್ಟ್ 8ನೇ ಪ್ರಶ್ನೆ. ಸಮತೋಲನವನ್ನು ಪ್ರತಿಬಿಂಬಿಸುವ ರೇಖಾಚಿತ್ರದಲ್ಲಿ ಸಮತೋಲನ ಬಿಂದು ಏನು ಸೂಚಿಸುತ್ತದೆ ಅಂತ ಕೇಳಿದ್ರೆ 8ನೇ ಪ್ರಶ್ನೆ. ಏನು ಸೂಚಿಸುತ್ತಾ? ಸಮತೋಲನವನ್ನು ಪ್ರತಿಬಿಂಬಿಸುವ ರೇಖಾಚಿತ್ರದಲ್ಲಿ ಸಮತೋಲನ ಬಿಂದು ಏನು ಸೂಚಿಸುತ್ತದೆ? ಸಮತೋಲನ ಬಿಂದು ಏನು ಸೂಚಿಸುತ್ತೆ ಅಂತ ಹೇಳಿದ್ರೆ ಕಡಿಮೆ ಬೇಡಿಕೆ, ಗರಿಷ್ಠ ಪೂರೈಕೆ, ಬೇಡಿಕೆ ಮತ್ತು ಪೂರೈಕೆ ರೇಖೆಗಳ ಕ್ರೋಢೀಕರಣ ಬಿಂದು. ಎಸ್ ಇದು ಸರಿಯಾದ ಉತ್ತರ ನೋಡ್ರಿ. ಇದಕ್ಕೆ ಸರಿಯಾದ ಆನ್ಸರ್ ಏನಂತ ಹೇಳಿದ್ರೆ ಸಮತೋಲನ ಬಿಂದು ಏನು ಸೂಚಿಸುತ್ತೆ ಕೇಳ್ಯಾರಲ್ಲ, ಬೇಡಿಕೆ ಮತ್ತು ಪೂರೈಕೆ ರೇಖೆಗಳ ಕ್ರೋಢೀಕರಣ ಬಿಂದು, ಅದುವೇ ಸಮತೋಲನ ಬಿಂದು. ಆಯ್ಕೆ ಸಿ ಸರಿಯಾದಂಥ ಉತ್ತರ. ಮುಂದಿನ ಪ್ರಶ್ನೆಗೆ ಹೋಗೋಣ. 9ನೇ ಪ್ರಶ್ನೆ. ಸಮತೋಲನದ ಸ್ಥಿತಿಯನ್ನು ಏನು ವ್ಯತ್ಯಯಗೊಳಿಸುತ್ತದೆ ಅಂತ ಕೇಳಿದ್ರೆ ಸರ್ಕಾರದ ಬಜೆಟ್ ಸಮತೋಲನ ಸ್ಥಿತಿಯನ್ನು ಏನು ವ್ಯತ್ಯಯಗೊಳಿಸುತ್ತದೆ ಅಂತ ಕೇಳಿದ್ರೆ ಸರ್ಕಾರದ ಬಜೆಟ್, ಸಾರ್ವಜನಿಕರ ಮತ, ಬೇಡಿಕೆ ಅಥವಾ ಪೂರೈಕೆ ಬದಲಾವಣೆ, ಎಸ್ ಹವಾಮಾನ. ಸರಿಯಾದಂಥ ಉತ್ತರ ನಿಮಗೆ ಗೊತ್ತಿದೆ ಮಕ್ಕಳ. ಇಲ್ಲಿ ಬೇಡಿಕೆ ಅಥವಾ ಪೂರೈಕೆ ಬದಲಾವಣೆ ಏನಾದರೂ ಆದರೆ ಸಮತೋಲನದ ಸ್ಥಿತಿ ವ್ಯತ್ಯಯಗೊಳ್ಳುತ್ತದೆ ಹೊರತು ಅದು ಬಿಟ್ಟು ಸರ್ಕಾರದ ಬಜೆಟ್ ಇದಕ್ಕೆ ಸಂಬಂಧಪಡಂಗಿಲ್ಲ, ಸಾರ್ವಜನಿಕರ ಮತ ಕೂಡ ಸಂಬಂಧಪಡಂಗಿಲ್ಲ. ಸಮತೋಲನದ ಸ್ಥಿತಿ ವ್ಯತ್ಯಯಗೊಳಿಸಬೇಕಂತ ಹೇಳಿದ್ರೆ ಬೇಡಿಕೆ ಅಥವಾ ಪೂರೈಕೆಯಲ್ಲಿ ಏನಾದರೂ ಬದಲಾವಣೆ ಆದರೆ ಸಮತೋಲನ ಸ್ಥಿತಿಯನ್ನು ಕಳೆದುಕೊಳ್ಳುತ್ತೆ. ಇದು ಸರಿಯಾದಂಥ ಉತ್ತರ. ಮುಂದಿನ ಪ್ರಶ್ನೆಗೆ ಹೋಗೋಣ. ಸಮತೋಲನ ಸ್ಥಿತಿಯಲ್ಲಿ ಮಾರುಕಟ್ಟೆಯು ಅಸ್ಥಿರವಾಗಿರುತ್ತದೆ, ಸುತ್ತಿಕೊಳ್ಳುತ್ತದೆ, ಹೆಚ್ಚುವರಿ ಉತ್ಪನ್ನ ಉಂಟಾಗುತ್ತದೆ, ಅತ್ಯಧಿಕ ನಷ್ಟ ಉಂಟಾಗುತ್ತದೆ. ಯಾವ ಸ್ಥಿತಿಯಲ್ಲಿ? ಸಮತೋಲನ ಸ್ಥಿತಿಯಲ್ಲಿ ಮಾರುಕಟ್ಟೆಯು ಏನಂತ ಕೇಳಿದರು. ಸಮತೋಲನ ಸ್ಥಿತಿಯಲ್ಲಿ ಮಾರುಕಟ್ಟೆ ಹೆಂಗಿರುತ್ತಾ? 10ನೇ ಪ್ರಶ್ನೆ ಉತ್ತರ ಯಾವುದು?
ಸ್ವಯಂ ಸುತ್ತಿಕೊಳ್ಳುತ್ತದೆ ಅಂತ ಇದೆ ನೋಡ್ರಿ. ಇಲ್ಲಿ ಸ್ಥಿರವಾಗಿರುತ್ತೆ ಅಷ್ಟೇ, ವ್ಯವಸ್ಥೆ ಇರಲ್ಲ ಇದು. ಸ್ವಯಂ ಸ್ಥಿರವಾಗಿರುತ್ತೆ. ಇಲ್ಲಿ ಪ್ರಶ್ನೆ ರಾಂಗ್, ಅದು ಆನ್ಸರ್ ರಾಂಗ್ ಇದೆ. ಸ್ವಯಂ ಸುತ್ತಿಕೊಳ್ಳುತ್ತದೆ ಬರೋಂಗಿಲ್ಲ, ಸ್ವಯಂ ಸ್ಥಿರವಾಗಿರುತ್ತೆ. ಸಮತೋಲನ ಸ್ಥಿತಿಯಲ್ಲಿ ಮಾರುಕಟ್ಟೆ ಹೆಂಗಿರುತ್ತೆ ಅಂದ್ರೆ ಸ್ಥಿರವಾಗಿರುತ್ತೆ. ಓಕೆ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಹಾಗೂ ಸ್ಪರ್ಧಾ ಮಿತ್ರರೇ, ಈ ಒಂದು 10 ಪ್ರಶ್ನೆಗಳು ನಿಮ್ಮ ಮುಂಬರ್ತಕ್ಕಂಥ ಪ್ರಶ್ನೆಗೆ ಒಂದು ಪರೀಕ್ಷೆಗೆ ಭಾಳಷ್ಟು ಪ್ರಯೋಜನವಾಗಲಿದೆ ಅಂತೇಳಿ ಭಾವಿಸ್ತಾ ನನ್ನ ಒಂದು ತರಗತಿಯನ್ನು ಮುಗಿಸ್ತಿದ್ದೀನಿ. ಎಲ್ರಿಗೂ ನಮಸ್ಕಾರ.